ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಆರಾಮದ್ದೀರಿ ಅಂತ ಅನ್ಕೊಂತೀನಿ. ಇವತ್ತು ಬಂದುಬಿಟ್ಟು ನಾನು ಕುರ್ತಾ ಕಟ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಕುರ್ತಾದೊಳಗೆ ಏನಪ್ಪ ಅಂದ್ರೆ ಬೋಟ್ ನೆಕ್ ಯಾವ ಥರ ನಾವು ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಇಲ್ಲೇ ಎಕ್ಸ್ಟ್ರಾ ಆಗಿದ್ದು ಬಟ್ಟೆ ತೆಗಿತಾ ಇದ್ದೀನಿ ಇದು ಆಲ್ರೆಡಿ ನಾನು ಫೋಲ್ಡಿಂಗ್ ಮಾಡ್ಕೊಂಡೇನಿ. ಇಲ್ಲಿ ಡಬಲ್ ಫೋಲ್ಡಿಂಗು, ಬ್ಯಾಕು ಫ್ರಂಟು ಕೂಡ ಇದ್ರೊಳಗೆ ಇದೆ. ಉದ್ದಳತೆ ಬಂದುಬಿಟ್ಟು 36 ಇಂಚಸ್ ಇದೆ. ಅಗಲ ಬಂದುಬಿಟ್ಟು 10 ಇಂಚಸ್ ಇದೆ. ಹತ್ತುವರೆ ಇಂಚಸ್ಸಿಗೆ ಒಂದು ಪಾಯಿಂಟ್ ಹಾಕ್ತಾ ಇದ್ದೇನೆ ಇಲ್ಲಿ. ಆಮೇಲೆ ಅವ್ರದ್ದು ಹಾಫ್ ಶೋಲ್ಡ್ರ್ ಬಂದುಬಿಟ್ಟು 7 ಇಂಚಸ್ ಇದೆ. ಅಂದ್ರೆ ಪೂರ್ಣ ಶೋಲ್ಡ್ರ್ 14 ಆಯಿತು, ಅದರ ಅರ್ಧ ಅಂದ್ರೆ 7 ಆಗ್ತೈತಿ. ಆಮೇಲೆ ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡೆ. ಇಲ್ಲಿ ಅರ್ಧ ಇಂಚ್ ಯಾಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ರೆ ತೋಳು ಹಚ್ಚಕ್ಕೆ ಹೊಲಿ ಮುಂದೆ ಹೋಗ್ತೈತಲ್ಲ, ಹಾಗಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಉದ್ದಳತೆ ಕೂಡ ನಾವೇನು 7 ಇಂಚಸ್ ಇದೆಯಲ್ಲ, ಶೋಲ್ಡರಿನ ಹಾಫ್ ಶೋಲ್ಡ್ರಿನ ಅರ್ಧ ಏನಿರ್ತೈತಲ್ಲ ಅದನ್ನು ನಾವು ಉದ್ದಳತೆ ಇಲ್ಲಿ ಇಟ್ಕೋಬೇಕು. ನೀವು ನಾರ್ಮಲ್ ಆದರೂ ಹೀಗೆ ಇಟ್ಕೋಬೇಕು, ಬೋಟ್ ನೆಕ್ ಆದರೂ ಹೀಗೆ ಇಟ್ಕೋಬೇಕು. ಅಂದರೆ ನಮಗೆ ಬಗಲ್ ಬಿಗಿಯೋದಿಲ್ಲ, ಕರೆಕ್ಟ್ ಇರ್ತೈತಿ. ಇಲ್ಲಿ ನೋಡ್ರಿ, ಮೇಲ್ಗಡೆ 7.5 ಆಯಿತು, ಕೆಳಗಡೆ ಇಲ್ಲೇನಿದೆಯಲ್ಲ 7 ಇಂಚಸ್, ಅರ್ಧ ಇಂಚಸ್ ಒಳಗಡೆ ಇಟ್ಕೊಂಡೆ ನಾನಿಲ್ಲಿ. ಮೇಲ್ಗಡೆ ಇದ್ದಷ್ಟೇ 7.5 ಇಟ್ಕೊಂಡ್ರೆ ಏನಾಗ್ತೈತೆ ಅಂದ್ರೆ ಬಗಲ್ ಕಡೆ ನೀರಿಗೆ ಬೀಳ್ತಾವೆ. ಆ ಕಾರಣಕ್ಕೆ ಏನು ಮಾಡಬೇಕು, ಅರ್ಧ ಇಂಚ್ ಒಳಗೆ ಇಟ್ಕೋಬೇಕು. ಈ ಥರ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ನೋಡ್ರಿ, ಬಗಲ್ ರೌಂಡ್ ಶೇಪ್ ಏನಿದೆಯಲ್ಲ, ಮುಂಭಾಗ 1 ಇಂಚಸ್ ಇಟ್ಕೋತೀನಿ, ಹಿಂಭಾಗ 1.5 ಇಂಚಸ್ ಇಟ್ಕೋತೀನಿ. ಇದು ರೌಂಡ್ ಶೇಪ್ ಕರೆಕ್ಟ್ ಟೈಮ್ಗೆ ಬರಲಿ ಅನ್ನೋ ಸಂಬಂಧ ಏನು ಮಾಡ್ತೀನಿ, 2 ಇಂಚಸ್ ಆ ಕಡೆ ಈ ಕಡೆ ಪಾಯಿಂಟ್ ಹಾಕೋತೀನಿ ನಾನು. ಆ ಪಾಯಿಂಟು ಈ ಪಾಯಿಂಟು ಜಾಯಿಂಟ್ ಮಾಡಿ ಸೇಮ್ ಅದು ಕೂಡ ಹಾಗೆ ಬರಬೇಕು. ಈ ಥರ ನಾವು ಹಾಕೋದ್ರಿಂದ ನಮಗೆ ಬಗಲ ನೀರು ಬೀಳಂಗಿಲ್ಲ. ಆಮೇಲೆ ನೋಡ್ರಿ, ಇಲ್ಲಿ ಶೋಲ್ಡ್ರಿಂದ ಪೂರ್ಣ ಅಂದರೆ ಸೈಡ್ ಕಟ್ ಏನಿದೆಯಲ್ಲ ಅವ್ರದ್ದು 17.5 ಇತ್ತು, ನಾನು ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ, 18 ಆಯಿತು. ಇಲ್ಲಿ ನೋಡ್ರಿ, ಅಗ್ಲಕ್ಕೆ ಏನಿದೆಯಲ್ಲ ನಮ್ಮದು ಚೆಸ್ಟಿಂದ ಎಷ್ಟಿರ್ತೈತಿ ಅಗಲ 10.5 ಇತ್ತಲ್ಲ, ಇಲ್ಲಿ ಕೂಡ ನಾವೇನು ಮಾಡಬೇಕು, 10.5ಗೆ ಒಂದು ಲೈನ್ ಹಾಕೋಬೇಕು. ಮೇಲ್ಗಡೆನೂ 10.5 ಇರಬೇಕು, ಕೆಳಗಡೆನೂ 10.5 ಇರಬೇಕು. ಆಮೇಲೆ ಇಲ್ಲೇ ನಮಗೆ ವೆಸ್ಟಿಂದು ಅಳತೆ ಗೊತ್ತಿಲ್ಲ ಅಂದ್ರೆ ನಾವೇನು ಮಾಡಬೇಕು, 5 ಇಂಚಸ್ ಮೇಲ್ಗಡೆ ಇಟ್ಕೊಂಡು ಒಂದು ಪಾಯಿಂಟ್ ಹಾಕೋಬೇಕು. ಬಟ್ ನಮಗೆ ಚೆಸ್ಟಿಂದ ಅಳತೆ ಗೊತ್ತೈತಿ, ಚೆಸ್ಟಿನ ಉದ್ದಳತೆ ಗೊತ್ತೈತಿ ಅಂದ್ರೆ ಇಲ್ಲಿ ಚೆಸ್ಟಿನ ಉದ್ದಳತೆ ಎಷ್ಟಿದೆ, 13 ಇದೆ. ಅದು ಕೂಡ ಸೇಮ್ ಬಂತು. ಹಾಗಾಗಿ ಇಲ್ಲಿ ಚೆಸ್ಟಿಂದ 10.5 ಇಂಚಸ್ ಅಗಲಕ್ಕಿದೆ, ಆದರೆ ಇಲ್ಲಿ 1 ಇಂಚಸ್ ಒಳಗಡೆ ಇಟ್ಕೋಬೇಕು. ನಾವು ಎಷ್ಟು 9.5ಗೆ ಇಟ್ಕೋಬೇಕು. 9.5ಗೆ ಒಂದು ಪಾಯಿಂಟ್ ಹಾಕ್ಕೊಂಡು ನೆಕ್ಸ್ಟ್ ಆ ಪಾಯಿಂಟು ಈ ಪಾಯಿಂಟು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋಬೇಕ್ರಿ. ಹಿಂಗೆ ಇದೇ ಟೈಪ ಬರಬೇಕ್ರಿ. ಇದು ನಡುವಿಂದು ವೆಸ್ಟ್ ರೀ, ಕೆಳಗಿಂದು ಹಿಪ್ ಇದೇನಿದೆಯಲ್ಲ, ಆಮೇಲೆ ಇದು ಮೇಲ್ಗಡೆ ಪಾರ್ಟು ಚೆಸ್ಟ್, ಆಮೇಲೆ ನೆಕ್ಕಿಂದು ವಿಡ್ತ್ ಬರ್ತೈತಿ. ನೆಕ್ಸ್ಟ್ ಇಲ್ಲಿ ಫಿಟ್ಟಿಂಗ್ ಲೈನ್ ಹಾಕೊಂಡ್ಬಿಡ್ತೀನಿ. ಒಂದು ಫಿಟ್ಟಿಂಗ್ ಲೈನ್ ಬಂದುಬಿಟ್ಟು ಅವ್ರದ್ದು 7.5 ಇದೆಯಲ್ಲ, ಇದೇನು 2.5 ಇಂಚಸ್ ಏನಿದೆಯಲ್ಲ ಅದು ಎಕ್ಸ್ಟ್ರಾ. ಆಮೇಲೆ ಇಲ್ಲೇ ಬಾಟಮ್ ನೋಡ್ರಿ, ಟಾಪಿಂದ ರೆಡಿ ಬಂದುಬಿಟ್ಟು 9 ಇಂಚಸ್ ಹೇಳಿದ್ದಾರೆ ಅವರು. ನಾ ಇಲ್ಲೇನು ಮಾಡಿದ್ದೀನಿ, 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡೆ.
1.5 ಇಂಚ್ ಯಾಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡ್ರೆ ಫೋಲ್ಡಿಂಗ್ ಅಂದರೆ ಹೊಲಿಗೆ ಹಾಕೊಂಬಂದು ನಮಗೆ ಎಕ್ಸ್ಟ್ರಾ ಬೇಕಾಗತ್ತಲ್ಲ, ಅದಕ್ಕೆ ನಾವೇನು ಮಾಡಬೇಕು 1.5 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡೆ ಇಲ್ಲೊಂದು ಲೈನ್ ಹಾಕೊಂಡ್ಬಿಡ್ತೇನೆ ನಾನು ಸೈಡ್ ಕಟ್ಟಿಂಗಿಂತ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೇ ಶೋಲ್ಡರ್ ಅಳತೆ ತಗೋತೀನಿ. ಶೋಲ್ಡರ್ ಎಲ್ಲ ಅಪ್ಪರ್ ಚೆಸ್ಟ್ ಬಂದುಬಿಟ್ಟು 8 ಇಂಚಸ್ ಇದೆ. ಈ 8 ಇಂಚಸ್ಸಿಗೆ ಒಂದು ಮಾರ್ಕ್ ಮಾಡ್ಕೋತೇನೆ ನಾನು. ಯಾಕೆ ಮಾರ್ಕ್ ಮಾಡ್ಕೋತೇನೆ ಅಂದ್ರೆ ಇಲ್ಲಿ ನೋಡ್ರಿ ಮೇಲ್ಗಡೆ ಚೆಸ್ಟಿಂದ ಏನಿದೆ ಅಲ್ಲ ಬಗಲ್ ಕಡೆ 10.5 ಇಂಚಸ್ ಇತ್ತು, ಇಲ್ಲಿ ಬಟ್ 10 ಇಂಚಸ್ ಇಟ್ಕೋಬೇಕು ನಾವು. ಇಲ್ಲಿ ಅರ್ಧ ಇಂಚಸ್ ಸ್ಟ್ರೇಟ್ ಲೈನ್ ತೊಗೋಬೇಕ್ರಿ ನಾವು. ಕ್ರಾಸ್ ಮೇಲೆ ಏನಿದೆಯಲ್ಲ ಬಗಲ್ ಕಡೆ ಅದನ್ನು ಸ್ಟ್ರೇಟ್ ಲೈನ್ ತೊಗೋಬೇಕು. ಅದು ಕೂಡ ನಮಗೆ ಏನಾಗ್ತೈತೆ ಅಂದ್ರೆ ಬಗಲಾಗ ನೀರಿಗೆ ಬೀಳೋದು ಕಡಿಮೆ ಆಕೈತಿ. ಇಲ್ಲಪ್ಪ ಅಂದ್ರೆ ಅದರ್ ಟೈಪ್ ನಾವು ಹಿಂಗೆ ಮೂಲಿ ಮ್ಯಾಗ ಇಟ್ಟು ಹೊಲ್ದೀವಿ ಅಂದ್ರೆ ಬಗಲಾಗ ನೀರಿಗೆ ಬೀಳ್ತೈತಿ. ಆಮೇಲೆ ಇಲ್ಲಿ ನೋಡ್ರಿ 9 ಪಾಯಿಂಟ್ ಹಾಕಾಕತ್ತೇನಲ್ಲ, ಇಲ್ಲೇ ನೀವು ಕಚ್ ಹಾಕೋಬೇಕು. ಆಮೇಲೆ 7.5 ಇದೆ. ಈ 7.5ಗೆ ಏನು ಮಾಡ್ತೀನಿ ನಾನು 3 ಇಂಚಸ್ ಶೋಲ್ಡರ್ ಇಟ್ಕೋತೀನಿ. 3 ಇಂಚಸ್ ಅಗಲ ಶೋಲ್ಡರ್ ಇಟ್ಕೊಂಡೆ ಭುಜ. ಆಮೇಲೆ 4.5 ಇಂಚಸ್ಸಿನತ್ತು ಕೊಳ್ಳಿನ ಅಗಲ ಆಯ್ತು. ಇಲ್ಲಿ ನೋಡ್ರಿ 3 ಇಂಚಸ್ ಉದ್ದಳ್ತಿ ಅಂದರೆ ಕೆಳಗಡೆ ಒಂದು ಸ್ವಲ್ಪ ನಾನು ಡಿಸೈನ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. 3 ಇಂಚಸ್ ಅಗಲನೂ ಕೂಡ 3 ಇಂಚಸ್ ಶೋಲ್ಡರಿಂದ ಇಲ್ಲಿ ಕೊರಳಿನ ಉದ್ದ ಕೂಡ 3 ಇಂಚಸ್. ಆಮೇಲೆ ಈ ಥರ ಒಂದು ರೌಂಡ್ ಶೇಪ್ ಹಾಕೋರಿ. ಹಾಕೊಂಡು ನೆಕ್ಸ್ಟ್ ಕಟ್ಟಿಂಗ್ ಮಾಡಬೇಕ್ರಿ. ಇದ್ರಾಗೇನು ಭುಜ ಇಳಿಯೋ ಚಾನ್ಸಸ್ ಇರೋಂಗಿಲ್ಲ, ಯಾಕಂದ್ರೆ ಬೋಟ್ ನೆಕ್ ಒಳಗೆ ಭುಜ ಇಳಿಯೋದು ಕಡಿಮೆ ರೀ. ನಾರ್ಮಲ್ ಕೊಳ್ಳೊಳಗೆ ನಮಗೆ ಭುಜ ಇಳಿತೈತಿ. ಇಲ್ಲಿ ನೋಡ್ರಿ ಭುಜದ ಉದ್ದ 7 ಆಯ್ತು. ಆಮೇಲೆ ಚೆಸ್ಟು, ವೆಸ್ಟು, ಹಿಪ್ಪು, ಆಮೇಲೆ ಲಾಸ್ಟ್ ಟಾಪ್ ಪ್ಯಾಟರ್ನ್. ಇವಾಗ ನಾನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನೋಡ್ರಿ. ಇದೇ ಥರ ಕಟ್ಟಿಂಗ್ ಮಾಡಬೇಕು. ಆಮೇಲೆ ಇದು ನಾನು ಲೈನಿಂಗ್ ಒಳಗೆ ಕಟ್ಟಿಂಗ್ ಮಾಡ್ತಾ ಇರೋದು ಮೇಲ್ಗಡೆ ಪೀಸ್. ಆಮೇಲೆ ಇಟ್ಟು ಕಟ್ ಮಾಡ್ಕೋತೀನಿ. ನೀವು ಯಾವುದೋ ಒಂದು ಬಟ್ಟೆ ಕಟ್ ಮಾಡಬೇಕು ಒಳಗೆ ಲೈನಿಂಗ್ ಹಾಕಿ ಅಂದ್ರೆ ಫಸ್ಟ್ ಒಂದು ಲೈನಿಂಗ್ ಒಳಗೆ ಡೈಗ್ರಾಮ್ ಹಾಕಿ ಕಟ್ ಮಾಡಬೇಕ್ರಿ. ಯಾರೆಲ್ಲ ವಿಡಿಯೋವನ್ನು ಹೊಸದಾಗಿ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿರಿ. ಯಾರೆಲ್ಲ ಈಗ ಹೊಸದಾಗಿ ಕಲಿತಿರ್ತಾರಲ್ಲ ಅವ್ರಿಗೆಲ್ಲ ಯೂಸ್ ಆಗ್ತೈತಿ. ಆಮೇಲೆ ನಿಮಗೆ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡ್ಬೋದು. ಕಟ್ಟಿಂಗೇ ಇರೋದ್ರಿ ಇಂಪಾರ್ಟೆಂಟ್. ಬಟ್ಟೆ ಯಾರಾದರೂ ಹೊಲಿಬೋದು. ಹಾಗಾಗಿ ಕಟ್ಟಿಂಗ್ನ ಒಂದು ಸ್ವಲ್ಪ ನೀಟಾಗಿ ಕಲೀರಿ ಅಂತಂದು ನಾ ಹೇಳ್ತೀನಿ ನಿಮಗೆ. ಯಾರಾದರೂ ಕಟ್ ಮಾಡಿಕೊಟ್ರೆ ನೀವು ಆರಾಮ್ಸೆ ಹೊಲಿಬೋದು. ಬಟ್ ಕಟ್ಟಿಂಗ್ ಗೊತ್ತಿಲ್ಲದೆ ಏನು ಮಾಡೋಕ್ಕಾಗಂಗಿಲ್ಲ. ಇಲ್ಲೇನಿದೆಯಲ್ಲ ನಾನು ಮುಂಭಾಗ ಇದನ್ನು ಮೇಲ್ಗಡೆ ಬಟ್ಟೆ ನೀಟ್ ಕಟ್ ಮಾಡ್ತೀನಲ್ಲ ಆವಾಗ ತಗೋತೀನಿ. ಇಲ್ಲಿ ಪಾಯಿಂಟ್ ಹಾಕೋರಿ. ಅಂದರೆ ನಿಮಗೆ ಸಡನ್ಲಿ ಗೊತ್ತಾಗ್ತೈತಿ ಹೊಲಿಯೋ ಮುಂದೆ ಅನ್ನೋಕ್ಕೆ ಪಾಯಿಂಟ್ ಹಾಕೋಬೇಕ್ರಿ. ಆಮೇಲೆ ಇಲ್ಲಿ ಭುಜಕ್ಕೆ ಒಂದು ಪಾಯಿಂಟ್ ಹಾಕೋರಿ. ಹಿಂಭಾಗ ಮುಂಭಾಗ ಈಗ ಗೊತ್ತಾಗ್ತೈತೆ ಸಡನ್ಲಿ ನಿಮಗೆ. ಆಮೇಲೆ ನಾನು ಹೊಲಿಯೋ ಮುಂದೆ ನಿಮಗೆ ತೋರಿಸ್ತೀನಿ ಯಾವ ಥರ ಕಟ್ಟಿಂಗ್ ಮಾಡ್ಕೊಂಡು ಹೊಲಿಬೇಕು ಅನ್ನೋದು. ನೆಕ್ಸ್ಟ್ ವಿಡಿಯೋದಾಗ ಏನು ಮಾಡ್ತೀನಿ ಹೊಲಿಯೋ ತೋರಿಸ್ತೀನಿ. ಈ ವಿಡಿಯೋದಾಗ ಏನಿದೆಯಲ್ಲ ಬರೀ ಕಟ್ಟಿಂಗ್ ಇದೆ. ಬಟ್ಟೆನ ಆದಷ್ಟು ವೇಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ನೀಟಾಗಿ ತಗೋರಿ ಅಂತಂದು ಹೇಳ್ತೇನೆ ನಾನು ನಿಮ್ಗೆ.
ಸುಮ್ಮನೆ ಕಟಿಂಗ್ ಮಾಡ್ಬೇಕಂತಂದು ಎತ್ತೆತ್ತಗರ ಫೋಲ್ಡಿಂಗ್ ಮಾಡಿ ಎತ್ತೆತ್ತಗರ ಕಟ್ ಮಾಡಿ ವೇಸ್ಟ್ ಮಾಡೋದ್ರಿಂದ ಏನು ಯೂಸ್ ಇರಂಗಿಲ್ಲಲ್ಲ. ಹಾಗಾಗಿ ಏನು ಮಾಡಿರಿ, ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಅಷ್ಟೇ ನೀಟಾಗಿ ಫೋಲ್ಡಿಂಗ್ ಮಾಡ್ಕೊರಿ, ಅಷ್ಟೇ ನೀಟಾಗಿ ಕಟಿಂಗ್ ಮಾಡ್ಕೊರಿ ಅಂತಂದು ಹೇಳ್ತೀನಿ. ನಾ ಹೇಳೋದು ನಿಮಗೆ ಅರ್ಥ ಆಕೈತೆ ಅಂತ ನಾನು ಭಾವಿಸೇನಿ. ಏನಾರ ತಪ್ಪಿದ್ರೆ ನೀವು ಕಾಮೆಂಟ್ ಮೂಲಕ ಹೇಳ್ಬೋದು. ಇದು ಮುಂಭಾಗ ಐತಿ, ಇವಾಗ ಏನಿದೆಲ್ಲ ಹಿಂಭಾಗ. ಹಾಗೆ ನೆಕ್ಸ್ಟ್ ವಿಡಿಯೋದೊಳಗೆ ಏನು ಮಾಡ್ತೀನಿ, ತೋಳು ಕಟಿಂಗ್ ಯಾವ ಥರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆನೇ ಹೇಳ್ತೀನಿ. ಅವರು ತೋಳಿನೊಳಗೆ ಡಿಸೈನ್ ಹೇಳಿದ್ದಾರೆ, ಅದೇ ಥರ ಕಟ್ ಮಾಡಿ ನಾವು ಯಾವ ಥರ ಹೊಲಿಬೋದು ಅನ್ನೋದನ್ನು ತೋರಿಸ್ಕೊಡ್ತೇನೆ ನಿಮಗೆ. ಇಷ್ಟೋ ತನಕ ತಾಳ್ಮೆಯಿಂದ ನೋಡಿದ್ದಕ್ಕೆ ಥ್ಯಾಂಕ್ಸ್ ಫ್ರೆಂಡ್ಸ್. ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಸಪೋರ್ಟ್ ಮಾಡಿ ಅಂತಂದು ಕೇಳ್ಕೊತೇನೆ ನಾನು ನಿಮ್ಮ ಕಡೆ. ಧನ್ಯವಾದಗಳು.